ಬಹಳ ದಿವಸಗಳ ನಂತರ ಈ ಥರ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಮಾಸಿ ಕ್ಯಾರೆಕ್ಟ್ರಲ್ಲಿ ತಾವು ನೋಡ್ಬೋದು. ಆ್ಯಂಡ್ ಯಾವಾಗಲೂ ಅಂದರೆ ಒಂದು ರಾಜಾಬಲಿ, ಒಂದು ಟಾಗೂರು, ಒಂದು ಮಫ್ತಿ ಆದ್ಮೇಲೆ ಆ ಥರ ಒಂದು ಪ್ರಾಪರ್ ಕಮರ್ಷಿಯಲ್ ಲೇಔಟಲ್ಲಿ ನಾನು ಸ್ವಲ್ಪ ಆಗೀಗ ಜಗಲ್ ಮಾಡ್ತಿರ್ತೀನಿ. ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಕಡೆ ಒಲವು ಜಾಸ್ತಿ ನನಗೆ. ಇದರಲ್ಲಿ ಇದು ಒಂದು ಎಕ್ಸ್ಪೆರಿಮೆಂಟಲ್ ಅನ್ನೋಕ್ಕಿಂತ ಪ್ರಾಪರ್ ಅಮೇಝಿಂಗ್ ಕಮರ್ಷಿಯಲ್ ಆ್ಯಕ್ಷನ್ ಡ್ರಾಮಾ ಇದೆ. ಐ ಆಮ್ ಎಕ್ಸೈಟೆಡ್. ಆ ಕಂಪ್ಲೇಂಟ್ ನಾನು ಕೇಳ್ಪಟ್ಟೆ, ತೆಲುಗು ಹೊಟ್ಟೋಗಿದ್ದೀನಿ, ಕನ್ನಡ ಬಿಟ್ಬಿಟ್ಟಿದ್ದೀನಿ ಅಂತ. ಇಲ್ಲ ಹಂಗೆಲ್ಲ ಅದು ಆಗೋದು ಇಲ್ಲ, ಮಾಡೋಕ್ಕಾಗ ಊಹೆಲೂ ಬರಲ್ಲ ನಮಗದು. ಅದಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಪ್ಕೊಂಡಾಗ ಒಂದು ಟೈಮ್ ಲೈನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲುಕ್ಕು ಇನ್ನೊಂದು ಮತ್ತೊಂದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕನ್ನಡ ಸಿನಿಮಾ ಮಾಡೋದಕ್ಕೆ ಗ್ಯಾಪ್ ಆಯಿತು. ಬಟ್ ಮಧ್ಯದಲ್ಲಿ ಅದೇ ನಾನು ಅಣ್ಣ ಮಾಡಿರೋ ಒಂದು ಸಿನಿಮಾ ಇನ್ನೇನು ರಿಲೀಸ್ ರೆಡಿ ಆಗಿದೆ, ತಲ್ವಾರ್ಪೇಟೆ. ಅದು ಒಂದು ಫೆಂಟಾಬ್ಲಸ್ ಪಾತ್ರ, ಒಂದು ಅದ್ಭುತವಾದ ಕತೆ, ತುಂಬಾ ಬೇರೆ ರೀತಿ ಇರುತ್ತೆ. ಬಟ್ ಅದು ಆ ಸಿನಿಮಾ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ತೀನಿ. ಈಗ ಕಡಲ್ಕೋಟೆ ಅಂದರೆ ನನಗೇನಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಅದು ನಮಗೆ ಖುಷಿ ಕೊಡಬೇಕು, ನಮ್ಮನ್ನ ಎಕ್ಸೈಟ್ ಮಾಡಬೇಕು, ಅಥವಾ ನಾವು ಕಲ್ತಿರೋದನ್ನ ಅದಕ್ಕೆ ಏನಾದ್ರು ಅಪ್ಲೈ ಮಾಡೋಂಗಿರ್ಬೇಕು, ಅಥವಾ ಅದರಿಂದ ನಾವೇನಾದ್ರು ಕಲಿಯೋಕೆ ಆಗಬೇಕು. ಸಿನಿಮಾ ಮಾಡೋದಕ್ಕೋಸ್ಕರ ಮಾಡಬಾರ್ದು, ಒಂದು ನಂಬರ್ಗೋಸ್ಕರನೋ ಅಥವಾ ದುಡ್ಡಿಗೋಸ್ಕರ ಮಾಡ್ತಾ ಹೋಗೋದ್ರಲ್ಲಿ ನಾನು ನಂಬಲ್ಲ, ಅದನ್ನ ನಾನು ಒಪ್ಪಲ್ಲ. ಕಾದು ಆಯ್ದಂಥ ಕೆಲವು ಕಥೆಗಳು ಅಂದರೆ ಎಕ್ಸಿಕ್ಯೂಷನಲ್ಲಿ ಏನಾಗುತ್ತೆ, ಅದರ ರಿಸಲ್ಟ್, ಕಮರ್ಷಿಯಲ್ ರಿಸಲ್ಟ್ ಏನು ಅನ್ನೋದನ್ನ ಮೀರಿ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಕರ್ತವ್ಯ ನಿಷ್ಠೆಗೆ ತೃಪ್ತಿ ಬರೋಕ್ಕಲ್ಲ, ಆ ತೃಪ್ತಿನ ಕೊಡ್ತಕ್ಕಂಥ ಸಿನಿಮಾಗಳು ಅಥವಾ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿರೋದು. ಆ ನಿಟ್ಟಲ್ಲಿ ಈ ಕಥೆ ಅಷ್ಟೇ ನನ್ನ ಥ್ರಿಲ್ ಮಾಡಿದೆ, ತುಂಬ ಖುಷಿ ಕೊಟ್ಟಿದೆ. ಹಾಗಾಗಿ ಲವ್ಲಿ ನಂತರ ನಾನು ಸೈನ್ ಮಾಡಿದಂಥ ಅಂದರೆ ತಲವಾರ್ಪೇಟೆ ಆದಮೇಲೆ ಇದೇ ಸಿನಿಮಾ ಮಾಡ್ತಿರೋದು. ಸೊ ತುಂಬ ಖುಷಿಯಾಗಿರೋದಿತ್ತು. ಇಲ್ಲಿ ಏನಂದರೆ ಆ ಒಂದು ಗ್ಯಾಪ್ ಏನಾಗಿತ್ತಲ್ಲ, ಅದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರಿಂದ ಗ್ಯಾಪ್ ಆಗಿತ್ತು. ಹಾಗಾಗಿ ಈ ವರ್ಷ ಮೊದಲ ಆದ್ಯತೆ ನಮ್ಮ ಕನ್ನಡ ಸಿನಿಮಾ. ಸೊ ಒಂದಷ್ಟು ಹೀಗೆ ಮತ್ತೆ ಸಿಗ್ತಾರೆ ಮಾಧ್ಯಮದ ಮಿತ್ರರು, ಗುರು ಹಿರಿಯರ ಜೊತೆ ಒಡನಾಟ ಈ ವರ್ಷ ಜಾಸ್ತಿ ಇರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.